ರೌಡಿ ಶೀಟರ್ ಬೇಕರಿ ರಘು ಅಂಡ್ ಗ್ಯಾಂಗ್ ಬಂಧನ ವೇಳೆ ದರ್ಪ ಮೆರೆದ ಮಾಜಿ ರೌಡಿ ಶೀಟರ್ ಯಶಸ್ವಿನಿ. ಬಳ್ಳಾರಿಯಲ್ಲಿ ಐಪಿಎಸ್ ವರ್ತಿಕಾ ಮತ್ತೆ ಕಿರಿಕ್ ಯಶ್ ತಾಯಿ ಸೈಟ್ ಕದನಕ್ಕೆ ಮೂಲ ಮಾಲಕಿ ಎಂಟ್ರಿ. ಬಳ್ಳಾರಿಯಲ್ಲಿ ಪತ್ತೆಯಾಯಿತು ಶಿಲಾಯುಗದ ಪಳೆಯುಳಿಕೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪ್ರೀತಿಸಿ ವಿವಾಹವಾಗಿದ್ದ ಪತ್ನಿಗೆ ಕೈಕೊಟ್ಟ ಪತಿರಾಯನ ಕುಟುಂಬಸ್ಥರು ಮಹಿಳೆ ತಂಗಿದ್ದ ರೂಮನ್ನು ಖಾಲಿ ಮಾಡುವಂತೆ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ ಘಟನೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬ್ರಾಹ್ಮಣರ ಬೀದಿಯಲ್ಲಿ ನಡೆದಿದೆ. 3 ವರ್ಷದ ಹಿಂದೆ ಅರ್ಪಿತಾ ಶಶಿಕುಮಾರ್ ಪ್ರೀತಿಸಿ ಮದುವೆಯಾಗಿರ್ತಾರೆ. ಮದುವೆಯಾದ ಕೆಲವೇ ತಿಂಗಳಲ್ಲಿ ಪತಿ ಅರ್ಪಿತಾಳಿಂದ ದೂರವಾಗಿದ್ದಾನೆ. ಅರ್ಪಿತಾ ಉಳಿದುಕೊಳ್ಳುವುದಕ್ಕೆ ಮನೆಯ ಮೇಲಿನ ರೂಮನ್ನು ಶಶಿಕುಮಾರ್ ಪೋಷಕರು ಬಿಟ್ಟುಕೊಟ್ಟಿದ್ರು. ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಿಕೊಂಡು ಮಗುವನ್ನು ಅರ್ಪಿತಾ ಸಾಕ್ತಾ ಇದ್ಲು. ತನಗಾದ ಅನ್ಯಾಯದ ವಿರುದ್ಧ ಕೋರ್ಟ್ನ ಮೆಟ್ಟಿಲೇರಿ ವಿಚ್ಛೇದನ ಹಾಗೂ ಜೀವನಾಂಶಕ್ಕೆ ಅರ್ಜಿ ಹಾಕಿದ್ಲು. ಅರ್ಪಿತಾ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಮನೆ ಹಾಗೂ ಆಸ್ತಿಯನ್ನು ತನ್ನ ಹೆಣ್ಣು ಮಕ್ಕಳಿಗೆ ಮಾವ ಗೋಪಾಲ ಶೆಟ್ಟಿ ಬರೆದುಕೊಟ್ಟಿದ್ದಾರೆ. ಬಳಿಕ ರೂಮನ್ನು ಖಾಲಿ ಮಾಡುವಂತೆ ಪತಿ ಶಶಿಕುಮಾರ್ ಮನೆಯವರು ಪದೇ ಪದೇ ಕಿರುಕುಳ ಕೊಟ್ಟು ಅರ್ಪಿತಾ ಇದ್ದಂತಹ ರೂಮ್ಗೆ ನುಗ್ಗಿ ಶೀಟ್ಗಳನ್ನು ಒಡೆದು ಹಾಕಿ ಪಾತ್ರೆಗಳನ್ನು ಹೊರಗೆಸೆದು ಹಲ್ಲೆ ನಡೆಸಿ ಕ್ರೌರ್ಯ ಮೆರೆದಿದ್ದಾರೆ. ಗಾಯಗೊಂಡ ಅರ್ಪಿತಾ ಅರಕಲಗೂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಜೀವ ಭಯದಿಂದ ಪದೇ ಪದೇ ಪೊಲೀಸರಿಗೆ ಕರೆ ಮಾಡ್ತಾ ಇದ್ದಿದ್ದಕ್ಕೆ ಸಿಟ್ಟಿಗೆದ್ದ ಕರ್ತವ್ಯ ನಿರತ ಎಎಸ್ಐ ದೇವರಾಜು ಆಸ್ಪತ್ರೆಗೆ ಬಂದು ಮಹಿಳೆಯನ್ನ ಗದರಿಸಿದ್ದಾರೆ. ಬಳಿಕ ಮಾಹಿತಿ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೊದಲ ಪತ್ನಿಗೆ ಡಿವೋರ್ಸ್ ಕೊಡದೆ ಎರಡನೇ ಮದುವೆ ಮಾಡಿಕೊಳ್ತಿದ್ದ ಪತಿಗೆ ಮೊದಲ ಪತ್ನಿ ಶಾಕ್ ಕೊಟ್ಟಿದ್ದಾಳೆ. ಮದುವೆ ನಡೀತಾ ಇದ್ದ ಕಲ್ಯಾಣ ಮಂಟಪಕ್ಕೆ ಏಕಾಏಕಿಯಾಗಿ ನುಗ್ಗಿ ಸಿನಿಮೀಯ ರೀತಿಯಲ್ಲಿ ಮದುವೆ ನಿಲ್ಲಿಸಿದ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನ SLN ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಲೇಪಾಕ್ಷಿ ಎಂಬಾಕೆಯನ್ನ 2014ರಲ್ಲಿ ಹರಿಪ್ರಸಾದ್ ಎಂಬಾತ ಮದುವೆ ಆಗಿರ್ತಾನೆ. 8ನೇ ತರಗತಿಯಿಂದ ಲವ್ ಮಾಡ್ತಿದ್ದ ಲೇಪಾಕ್ಷಿ ಹಾಗೂ ಹರಿಪ್ರಸಾದ್ ಇಬ್ಬರು ಮದುವೆಯಾಗಿ 10 ವರ್ಷ ಸಂಸಾರ ಕೂಡ ಮಾಡಿದ್ರು. ಇಬ್ಬರ ನಡುವೆ ಕೌಟುಂಬಿಕ ಕಲಹ ಉಂಟಾಗಿ ಬೇರೆ ಬೇರೆಯಾಗಿದ್ರು. ಮೊದಲ ಪತ್ನಿಗೆ ಗೊತ್ತಾಗದಂತೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮೂಲದ ಯುವತಿಯನ್ನ ಎರಡನೇ ಮದುವೆ ಮಾಡಿಕೊಳ್ಳುವುದಕ್ಕೆ ಹರಿಪ್ರಸಾದ್ ಮುಂದಾಗಿದ್ದ. ಈ ವಿಚಾರ ಗೊತ್ತಾದ ಮೊದಲ ಪತ್ನಿ ಲೇಪಾಕ್ಷಿ ಕುಣಿಗಲ್ ತಾಲೂಕಿನ ಅಮೃತೂರು ಪೊಲೀಸರ ಜೊತೆಗೆ ಸೀದಾ ಕಲ್ಯಾಣ ಮಂಟಪಕ್ಕೆ ಬಂದು ನನಗೆ ಡಿವೋರ್ಸ್ ಕೊಡದೆ ಮೋಸ ಮಾಡಿದ್ದೀಯಾ ಅಂಥೇಳಿ ಗಲಾಟೆ ಮಾಡಿ ಮದುವೆ ನಿಲ್ಲಿಸಿದ್ದಾಳೆ. ಎರಡನೇ ಮದುವೆಗೆ ಸಿದ್ಧವಾಗಿದ್ದ ಹರಿಪ್ರಸಾದ್ನನ್ನ ಅಮೃತೂರು ಪೊಲೀಸರು ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದ್ದಾರೆ. ಕಿಡ್ನಾಪ್ ಪ್ರಕರಣ ಸಂಬಂಧ ರೌಡಿ ಶೀಟರ್ ಬೇಕರಿ ರಘು ಮತ್ತು ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಇನ್ನು ಬಂಧನದ ವೇಳೆ ರೌಡಿ ಶೀಟರ್ ಬೇಕರಿ ರಘುನನ್ನ ಬಚಾವ್ ಮಾಡಲು ಮುಂದಾಗಿದ್ದ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಸಿನಿಮೀಯ ರೀತಿಯಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿ ದರ್ಪ ತೋರಿದ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಳೆದ ಸೆಪ್ಟೆಂಬರ್ನಲ್ಲಿ ಉದ್ಯಮಿ ಮನೋಜ್ ಎಂಬುವವರನ್ನ ಕಿಡ್ನಾಪ್ ಮಾಡಿದ್ದ ಬೇಕರಿ ರಘು ಅಂಡ್ ಗ್ಯಾಂಗ್ ಮನೋಜ್ ಎಂಬಾತನಿಗೆ ಹಲ್ಲೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಬಿಟ್ಟು ಕಳುಹಿಸಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಸಿಬಿ ಪೊಲೀಸರಿಂದ ಬೇಕರಿ ರಘು ಅಂಡ್ ಗ್ಯಾಂಗ್ ಬಂಧನಕ್ಕೆ ಮುಂದಾಗಿತ್ತು. ಮಂಡ್ಯದ ಡಾಬಾ ಬಳಿ ಬಂಧನಕ್ಕೆ ಮುಂದಾಗಿತ್ತು. ಈ ವೇಳೆ ಅಲ್ಲೇ ಇದ್ದ ಮಾಜಿ ರೌಡಿ ಶೀಟರ್ ಯಶಸ್ವಿನಿ ಬೇಕರಿ ರಘುವನ್ನ ರಕ್ಷಣೆ ಮಾಡಲು ಯತ್ನಿಸಿದ್ರು. ಸಿಸಿಬಿ ಪೊಲೀಸರ ಕಾರಿಗೆ ಅಡ್ಡ ನಿಂತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ಲು. ಇದೇ ಘಟನೆ ಸಂಬಂಧ ಯಶಸ್ವಿನಿ ವಿರುದ್ಧ ಕೋಕಾ ಆಕ್ಟ್ ಅಡಿ ಕೇಸು ದಾಖಲಿಸಿದ್ದ ಪೊಲೀಸರು 2 ದಿನದ ಹಿಂದೆ ಅಷ್ಟೇ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಬಂಧನ ಮಾಡಿ ಜೈಲಿಗೆ ಕಳುಹಿಸಿದ್ದಾರೆ. ಬಳ್ಳಾರಿ ಬ್ಯಾನರ್ ಗಲಭೆಯ ಬಳಿಕ ವರ್ಗಾವಣೆಯಾಗಿದ್ದ ವರ್ತಿಕಾ ಕಟಿಯಾರ್ ಮತ್ತೆ ಕಿರಿಕ್ ಶುರು ಮಾಡಿಕೊಂಡಿದ್ದಾರೆ. ಬಳ್ಳಾರಿ DIG ಆಗಿದ್ದ IPS ಅಧಿಕಾರಿ ವರ್ತಿಕಾ ಕಟಿಯಾರ್ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ IPS ಹರ್ಷ ಅವರನ್ನ ನೇಮಕ ಮಾಡಿತ್ತು. ವರ್ಗಾವಣೆಯ ಬಳಿಕ CIT ಹೋಗಿರುವ ಕಟಿಯಾರ್ ಮತ್ತೆ ಬಳ್ಳಾರಿಗೆ ಬರುವ ತವಕದಲ್ಲಿದ್ದಾರೆ. ಹೀಗಾಗಿ ಕೆಳ ಹಂತದ ಅಧಿಕಾರಿಗಳಿಗೆ ಕರೆ ಮಾಡಿ ಯಾವುದೇ ಕಡತಗಳನ್ನು ಮಂಡಿಸದಂತೆ ಬೆದರಿಕೆ ಹಾಕ್ತಿದ್ದಾರೆ. ಬಳ್ಳಾರಿಯ ವಲಯ ಸಹಾಯಕ ಆಡಳಿತಾಧಿಕಾರಿ ಬಸವರಾಜ್ ಅವರಿಗೆ ವಾಟ್ಸ್ಆಪ್ ಕರೆ ಮಾಡಿದ್ದ ವರ್ತಿಕಾ ಕಟಿಯಾರ್ ಪ್ರಮುಖ ಕಡತಗಳನ್ನು ಈಗಿನ ಅಧಿಕಾರಿಗಳಿಗೆ ನೀಡದಂತೆ ಸೂಚನೆ ಕೊಟ್ಟಿದ್ದಾರೆ. ನನ್ನ ವರ್ಗಾವಣೆ ವಿಚಾರ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯದಿದೆ. ಕಡತಗಳನ್ನು ಕೊಟ್ಟರೆ CITನಲ್ಲಿ ಪ್ರತಿವಾದಿ ಮಾಡಲಾಗುವುದು ಅಂತ ಬೆದರಿಕೆ ಹಾಕಿದ್ದಾರೆ. IAS ಅಧಿಕಾರಿ ವರ್ತಿಕಾ ಕಟಿಯಾರ್ ಕರೆ ಮಾಡಿರುವ ವಿಡಿಯೋ ವೈರಲ್ ಆಗಿದ್ದು, ಬಳ್ಳಾರಿಯಲ್ಲಿ ವರ್ಗಾವಣೆಯ ಬಳಿಕವೂ ಕೆಲ ಹಂತದ ಅಧಿಕಾರಿಗಳಿಗೆ ಮೌಖಿಕ ಸೂಚನೆ ನೀಡುತ್ತಿರುವುದು ಈ ಮೂಲಕ ಬಹಿರಂಗವಾಗಿದೆ. ಕರೆ ಬಳಿಕ ವರ್ತಿಕಾ ಕಟಿಯಾರ್ ಅವರಿಗೆ ಪತ್ರ ಬರೆದ ಬಳ್ಳಾರಿ ವಲಯ ಸಹಾಯ ಆಡಳಿತಾಧಿಕಾರಿ ಬಸವರಾಜ್, ನಿಮ್ಮ ನಿರ್ದೇಶನ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿದೆ. ಹೀಗಾಗಿ ಯಾವುದೇ ಕರೆ ಪತ್ರಗಳನ್ನು ಮೌಖಿಕವಾಗಿ ತಿಳಿ ಹೇಳುವುದು ಬೇಡ ಅಂಥೇಳಿ ಉಲ್ಲೇಖಿಸಿದ್ದಾರೆ. ನಟ ಯಶ್ ತಾಯಿ ಸೈಟ್ ಖರೀದಿಯ ಜಟಾಪಟಿ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ಸೈಟ್ ಮಾಲೀಕತ್ವದ ಜಟಾಪಟಿಯ ನಡುವೆ ಮೂಲ ಮಾಲೀಕರೆಂದು ಹೇಳಿಕೊಳ್ತಿರುವ ಲಕ್ಷ್ಮಮ್ಮ ಎಂಬುವರು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದು ಸೈಟ್ ಕದನಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹಾಲಿ ಮೈಸೂರಿನಲ್ಲಿರುವ ಮಹಿಳೆ ಲಕ್ಷ್ಮಮ್ಮ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ್ದು, ನನಗೆ 93 ವರ್ಷ ವಯಸ್ಸಾಗಿದೆ, ಹಾಸನಕ್ಕೆ ಹೋಗಿ ಬಂದು ಓಡಾಡೋದಕ್ಕಾಗಲ್ಲ. ಹಾಗಾಗಿ ನಾನು ದೇವರಾಜ್ ಅವರಿಗೆ GPA ಕೊಟ್ಟಿದ್ದೇನೆ. ಯಶ್ ತಾಯಿ ಇಷ್ಟು ದಿನ ಇಲ್ಲದವರು ಈಗ ಯಾಕೆ ಬಂದರು? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಂದು ಆ ರೋಡ್ನಲ್ಲಿಯೇ ಆಸ್ತಿ ಇದೆ, ಅವರದ್ದು ಆ ರಸ್ತೆಯಲ್ಲಿಯೇ ಜಾಗ ಇದೆ ಅಂಥೇಳಿ ಲಕ್ಷ್ಮಮ್ಮ ಎಂಬುವರು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇನ್ನು ಮೂಲ ಮಾಲೀಕರು ಎನ್ನಲಾಗ್ತಾ ಇರುವ ಲಕ್ಷ್ಮಮ್ಮ ಬಗ್ಗೆ GPA ಹೋಲ್ಡರ್ ದೇವರಾಜು ಯಾರಿಗೂ ಮಾಹಿತಿ ಬಿಟ್ಟುಕೊಟ್ಟಿಲ್ಲ. ಸದ್ಯ ಲಕ್ಷ್ಮಮ್ಮ ಎಂಬುವರ ಎಂಟ್ರಿ ಮಾತ್ರ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.
ಇತ್ತೀಚೆಗೆ ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕು ಸಾಕಷ್ಟು ಸುದ್ದಿಯಾಗಿತ್ತು. ಈ ಸುದ್ದಿ ಮಾಸುವ ಮುನ್ನವೇ ಬಳ್ಳಾರಿಯಲ್ಲಿ ಸುಮಾರು 3 ರಿಂದ 5 ಸಾವಿರ ವರ್ಷಗಳ ಹಿಂದಿನ ಮಾನವನ ಪಳೆಯುಳಿಕೆ ಪತ್ತೆಯಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಗೌಡ್ರಮೂಲೆ ಬೆಟ್ಟದಲ್ಲಿ ಉತ್ಖನನದ ವೇಳೆ ಈ ಪಳೆಯುಳಿಕೆ ಪತ್ತೆಯಾಗಿದೆ. ಇದು ಸುಮಾರು 3000ದಿಂದ 5000 ವರ್ಷಗಳ ಹಿಂದಿನ ಮಾನವನ ಪಳೆಯುಳಿಕೆ ಅಂತ ಅಂದಾಜಿಸಲಾಗಿದೆ. ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ನಮಿತಾ ಎಸ್ ಸುಗಂಧಿ ಉತ್ಖನನ ನಡೆಸುತ್ತಿದ್ದಾರೆ. ವಾರದ ಹಿಂದೆ ಉತ್ಖನನದ ವೇಳೆ ಮಾನವನ ಮೂಳೆಯೊಂದು ಸಿಕ್ಕಿತ್ತು. ಮಣ್ಣನ್ನು ಮತ್ತಷ್ಟು ಅಗೆದಾಗ 5.5 ಅಡಿ ಉದ್ದದ ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಈ ಜಾಗದಲ್ಲಿ ಮಾನವನ ದೇಹದ ಮೇಲೆ ಕಲ್ಲುಗಳನ್ನು ಇಟ್ಟು ಶವಸಂಸ್ಕಾರ ಮಾಡಲಾಗಿದೆ ಅಂಥೇಳಿ ನಮಿತಾ ಎಸ್ ಸುಗಂಧಿ ಮಾಹಿತಿ ಕೊಟ್ಟಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಸೂಡಿ ಟಂಕಸಾಲೆ ನಿಧಿ ನಿಗೂಢ ರಹಸ್ಯ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಭೂಮಿಯಲ್ಲಿ ಹುದುಗಿರುವ ಟಂಕಸಾಲೆ ನಿಮ್ಮ ಪಬ್ಲಿಕ್ ಟಿವಿ ಅನಾವರಣಗೊಳಿಸುತ್ತಿದೆ. ಇಲ್ಲಿ 10-11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಮಹಾರಾಣಿ ಅಕ್ಕಾದೇವಿ ಆಳ್ವಿಕೆಯ ಕಾಲದಲ್ಲಿ ಟಂಕಸಾಲೆ ಇತ್ತು. ಅದರ ಮೇಲೆ ಗುಣದ ಬೆಡಂಗಿ ಎಂಬ ನಾಮಾಂಕಿತ ನಾಣ್ಯಗಳ ತಯಾರಿಕೆ ಇದೆ. ಟಂಕಸಾಲೆಯಲ್ಲಿ ಮುದ್ರಣವಾಗ್ತಿದ್ವು. ಭೂಮಿಯಲ್ಲಿ ಹುದುಗಿರುವ ದುರ್ಗಮ ಭಯಾನಕ ಪ್ರದೇಶದ ಟಂಕಸಾಲೆ ಸುರಂಗದಲ್ಲಿ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿ ಮಾಡಿದೆ. ಟಂಕಸಾಲೆಯಿಂದ ಜೋಡು ಕಳಸ ರಸ್ತ ಬಾವಿವರೆಗೆ ಸುಮಾರು 45 ಕಿಲೋಮೀಟರ್ ದೂರದವರೆಗೆ ಸುರಂಗ ಮಾರ್ಗ ಇತ್ತು ಎನ್ನಲಾಗ್ತದೆ. ಟಂಕಸಾಲೆ ಮೇಲೆ 100 ವರ್ಷದ ಹಿಂದೆ ದೇಸಾಯಿ ಎಂಬ ಫ್ಯಾಮಿಲಿ ಮನೆ ನಿರ್ಮಿಸಿದ್ರು. ಬಂಗಾರ ನಿಧಿಯ ಆಸೆಗೆ ಬಿದ್ದ ದೇಸಾಯಿ ಕುಟುಂಬಸ್ಥರ ವಿನಾಶ ಆಗಿರುವ ಆರೋಪ ಇತಿಹಾಸಕಾರರದ್ದಾಗಿದೆ. ಸರ್ಕಾರ ನಿರ್ಲಕ್ಷ್ಯದಿಂದ ಭವ್ಯವಾದ ಸೂಡಿ ವಾಸ್ತುಶಿಲ್ಪ ಕಲೆ ನಾಶವಾಗಿದೆ. ಲಕ್ಕುಂಡಿ ಮಾದರಿಯಂತೆ ಸೂಡಿ ಟಂಕಸಾಲೆ ಉತ್ಖನನಕ್ಕೆ ಸ್ಥಳೀಯರು ಆಗ್ರಹಿಸಿದ್ರು. ಸೂಡಿ ಟಂಕಸಾಲೆ ಸಂರಕ್ಷಣೆ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬೆಂಗಳೂರು ನಗರದ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಪೌರ ಕಾರ್ಮಿಕರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಆದರೆ ಈ ಪೌರ ಕಾರ್ಮಿಕರು ವಾಸಿಸುತ್ತಿರುವ ನಿವಾಸಗಳು ಬಿರುಕು ಬಿಟ್ಟಿದ್ದು ಈಗಲೋ ಆಗಲೋ ಬೀಳುವ ಪರಿಸ್ಥಿತಿಯಲ್ಲಿದೆ. ಬೆಂಗಳೂರಿನ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಕದಿರನ ಪಾಳ್ಯದಲ್ಲಿ ಜಿಬಿಎ ಪೌರ ಕಾರ್ಮಿಕರ ಹೌಸಿಂಗ್ ಕ್ವಾರ್ಟರ್ಸ್ನಲ್ಲಿ ಸರ್ಕಾರ ನಿರ್ಮಿಸಿಕೊಟ್ಟಿರುವ ಮನೆಗಳು ಶಿಥಿಲಾವಸ್ಥೆಗೆ ತಲುಪಿದೆ. ಸುಮಾರು 40 ರಿಂದ 50 ವರ್ಷಗಳ ಹಿಂದೆ ಈ ಕ್ವಾರ್ಟರ್ಸ್ ನಿರ್ಮಾಣ ಮಾಡಲಾಗಿದ್ದು ಸುಮಾರು 126 ಪೌರ ಕಾರ್ಮಿಕರ ಕುಟುಂಬಗಳು ವಾಸ ಮಾಡುತ್ತವೆ. ಆದರೆ ಈ ಕಟ್ಟಡಗಳು ಸಂಪೂರ್ಣ ದುಸ್ಥಿತಿಗೆ ತಲುಪಿದ್ದು ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಅಳಲು ತೋಡಿಕೊಂಡಿರುವ ಪೌರ ಕಾರ್ಮಿಕರು ತಕ್ಷಣಕ್ಕೆ ದುರಸ್ತಿ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರಯಾಣಿಕರೊಬ್ಬರು ಬಸ್ನಲ್ಲಿ ಸುಮಾರು 10 ಲಕ್ಷ ಮೌಲ್ಯದ ಚಿನ್ನಾಭರಣದ ಬ್ಯಾಗ್ ಬಿಟ್ಟು ಹೋಗಿದ್ದ ಮಹಿಳೆಗೆ ವಾಪಸ್ ನೀಡುವ ಮೂಲಕ ಬಸ್ ಚಾಲಕ ಕಂಡಕ್ಟರ್ ಪ್ರಾಮಾಣಿಕತೆ ಮೆರೆದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಕಳೆದ ಜನವರಿ 31ರಂದು ಕೆಆರ್ ಮಾರ್ಕೆಟ್ನಲ್ಲಿ ಮಹಿಳೆಯೊಬ್ಬರು ಬಸ್ ಹತ್ತಿ ಬಸವನಗುಡಿಗೆ ಟಿಕೆಟ್ ತೆಗೆದುಕೊಳ್ತಾರೆ. ಬಸವನಗುಡಿ ಬಂದಾಗ ತಮ್ಮ ಬ್ಯಾಗ್ ಅನ್ನ ಮರೆತು ಬಸ್ನಲ್ಲೇ ಬಿಟ್ಟು ಇಳಿದಿದ್ದಾರೆ. ಚಿನ್ನಾಭರಣದ ಬ್ಯಾಗ್ ಇಲ್ಲದನ್ನ ಗಮನಿಸಿ ಆತಂಕಗೊಂಡ ಮಹಿಳೆ ತಕ್ಷಣಕ್ಕೆ ಬಿಎಂಟಿಸಿ ಸೆಂಟ್ರಲ್ ಆಫೀಸ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಟಿಕೆಟ್ನಲ್ಲಿ ನಮೂದಿಸಿದ ಬಸ್ ನಂಬರ್ ಮೂಲಕ ಬಸ್ ಪತ್ತೆ ಹಚ್ಚಿದ ಬಿಎಂಟಿಸಿ ಕಚೇರಿ ಸಿಬ್ಬಂದಿ ತಕ್ಷಣಕ್ಕೆ ಬಸ್ ಕಂಡಕ್ಟರ್ಗೆ ಕರೆ ಮಾಡಿ ಬ್ಯಾಗ್ ಚೆಕ್ ಮಾಡಲು ಸೂಚಿಸಿದ್ದಾರೆ. ತಮ್ಮ ಸಿಬ್ಬಂದಿಯ ಸೂಚನೆ ಮೇರೆಗೆ ಬಸ್ ಪರಿಶೀಲಿಸಿದಾಗ ಬ್ಯಾಗ್ ಅನ್ನ ಅಲ್ಲೇ ಬಿಟ್ಟು ಹೋಗಿರುವುದು ಗೊತ್ತಾಗಿದೆ. ಬಳಿಕ ಅದನ್ನು ತೆಗೆದುಕೊಂಡು ಮಹಿಳೆಗೆ ತಲುಪಿಸಿದ್ದಾರೆ. ಇನ್ನು ಬ್ಯಾಗ್ ಪಡೆದ ಮಹಿಳೆ ಪರಿಶೀಲಿಸಿ ಚಿನ್ನಾಭರಣ ನೋಡಿ ಕಣ್ಣೀರಾಗಿದ್ದಾರೆ. ನಂತರ ಕಂಡಕ್ಟರ್ ಗಂಗಾ ಪೂಜಾರಿ ಹಾಗೂ ಡ್ರೈವರ್ಗೆ ಧನ್ಯವಾದ ಹೇಳಿದ್ದಾರೆ. ಹುಬ್ಬಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡು ಸಾರ್ವಜನಿಕರನ್ನ ಆತಂಕಕ್ಕೀಡು ಮಾಡಿದೆ. ಹುಬ್ಬಳ್ಳಿ ತಾಲೂಕಿನ ನೂಲ್ವಿ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆಯ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ತಾಲೂಕಿನ ನೂಲ್ವಿ, ಶೆರೇವಾಡ, ಅದರಗುಂಚಿ ಗ್ರಾಮದ ಸುತ್ತಮುತ್ತಲೂ ಚಿರತೆ ಸಂಚರಿಸುವ ಕುರಿತು ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಅನಿಕಾ ನಗರದ ರಸ್ತೆಯಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡಿದೆ. ರಸ್ತೆ ನಡುವೆ ಕಾಡಾನೆಯನ್ನು ಅಡ್ಡಗಟ್ಟಿ ನಿಂತ ಪರಿಣಾಮ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದೆ. ಈ ವೇಳೆ ಸ್ಥಳೀಯ ಜನರು ಕೂಗಿಕೊಳ್ತಿದ್ದಂತೆ ಸ್ಥಳದಿಂದ ಓಡಿ ಹೋಗಿದ್ದಾರೆ. ಇನ್ನು ಕತ್ತೆ ಕಿರುಬ ದಾಳಿಗೆ 2 ಮೇಕೆ ಮರಿಗಳು ಬಲಿಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಡಗನೂರು ಗ್ರಾಮದಲ್ಲಿ ನಡೆದಿದೆ. ಸಿದ್ದರಾಯ ಹನುಮಂತ ಎಂಬುವರಿಗೆ ಸೇರಿದ 2 ಮೇಕೆ ಮರಿಗಳು ಬಲಿಯಾಗಿದ್ದು ಆತಂಕ ಸೃಷ್ಟಿಸಿರುವ ಪ್ರಾಣಿಗಳನ್ನು ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ.